ಒಂದೂರಲ್ಲಿ ಒಬ್ಬ ಶ್ರೀಮಂತ ಹುಡುಗ ಇರ್ತಾನೆ. ಆ ಹುಡುಗ ಒಂದು ಹುಡುಗಿನ ತುಂಬ ಪ್ರೀತಿಸ್ತಿರ್ತಾನೆ. ಒಂದಿನ ಆ ಹುಡುಗಿ ಅಪ್ಪನ ಹತ್ರ ಹೋಗಿ, ನಾನು ನಿನ್ನ ಮಗಳನ್ನ ತುಂಬ ಇಷ್ಟಪಡ್ತಿದ್ದೀನಿ, ನನ್ನ ಹತ್ರ ತುಂಬ ದುಡ್ಡಿದೆ, ನಾನು ನಿನ್ನ ಮಗಳನ್ನ ತುಂಬ ಚೆನ್ನಾಗಿ ನೋಡ್ಕೊತೀನಿ, ನನಗೆ ಮದುವೆ ಮಾಡಿಕೊಡಿ ಅಂತ ಕೇಳ್ಕೊತಾನೆ. ಆದರೆ ಆ ವ್ಯಕ್ತಿ ಆ ಹುಡುಗನಿಗೆ ಹೇಳ್ತಾನೆ, ನಾನು ನಿನಗೆ ಒಂದು ಪರೀಕ್ಷೆಯನ್ನು ಕೊಡ್ತೀನಿ, ನೀನು ಅದರಲ್ಲಿ ಪಾಸ್ ಆದರೆ ಸಾಕು, ನಾನು ನನ್ನ ಮಗಳನ್ನ ನಿನಗೆ ಮದುವೆ ಮಾಡಿ ಕೊಡ್ತೀನಿ ಅಂತ ಹೇಳ್ತಾನೆ. ಹುಡುಗ ಸರಿ ಆಯಿತು ಅಂತ ಹೇಳ್ತಾನೆ. ಆ ಹುಡುಗಂಗೆ ಆ ವ್ಯಕ್ತಿ ಹೇಳ್ತಾನೆ, ನಾನು ನನ್ನ ಕೊಟ್ಟಿಗೆಯಿಂದ 3 ಗೂಳಿಗಳನ್ನ ಬಿಡ್ತೀನಿ, ಅದರಲ್ಲಿ ಯಾವುದಾದ್ರೂ ಒಂದು ಗೂಳಿ ಬಾಲವನ್ನು ನೀನು ಹಿಡಿಬೇಕು ಅಂತ ಹೇಳ್ತಾನೆ. ಹುಡುಗನಿಗೆ ತುಂಬ ಖುಷಿಯಾಗುತ್ತೆ, ಇಷ್ಟೊಂದು ಈಸಿ ಇದೆ, ಸರಿ ಅಂತ ಒಪ್ಕೋತಾನೆ. ಹಾಗೆ ಆ ವ್ಯಕ್ತಿ ಮೊದಲನೇ ಗೂಳಿನ ಬಿಡ್ತಾನೆ. ಅದನ್ನು ನೋಡಿ ಆ ಹುಡುಗಂಗೆ ತುಂಬ ಭಯ ಆಗುತ್ತೆ. ಇದು ತುಂಬ ದೊಡ್ಡದಾಗಿದೆ ಅಂತ ಒಂದು ಮರದ ಹಿಂದೆ ಬಚ್ಚಿಟ್ಕೊಂಡು ತಪ್ಪಿಸ್ಕೊಳ್ತಾನೆ. ಹಾಗೆ 2ನೇ ಗೂಳಿ ಕೂಡ ಬರುತ್ತೆ. ಇದು ಅದಕ್ಕಿಂತ ತುಂಬ ದೊಡ್ಡದಾಗಿರುತ್ತೆ. ಆ ಹುಡುಗ ತುಂಬ ಭಯದಿಂದ ಮರದ ಮೇಲೇ ಹತ್ಕೊಂಡು ಕೂತ್ಕೊಂಡ್ಬಿಡ್ತಾನೆ. 3ನೇ ಗೂಳಿ ಕೂಡ ಬರುತ್ತೆ. ಹುಡುಗನಿಗೆ ತುಂಬ ಖುಷಿಯಾಗುತ್ತೆ, ಯಾಕೆಂದರೆ ಆ ಗೂಳಿ ತುಂಬ ಚಿಕ್ಕದಾಗಿರುತ್ತೆ. ಆ ಹುಡುಗ ತುಂಬ ಖುಷಿಯಿಂದ ಆ ಗೂಳಿ ಮೇಲೆ ಹೆಗರ್ತಾನೆ. ಆದರೆ ಆ ಗೂಳಿಗೆ ಬಾಲನೇ ಇರಲ್ಲ. ಆಗ ಆ ವ್ಯಕ್ತಿ ಹುಡುಗನಿಗೆ ಹೇಳ್ತಾನೆ, ಸಿಕ್ಕ ಅವಕಾಶಗಳನ್ನು ಸರಿಯಾದ ರೀತಿಯಲ್ಲಿ ಹೇಗೆ ಉಪಯೋಗಿಸ್ಕೊಳ್ಬೇಕು ಅಂತಾನೆ ನಿಂಗೆ ಗೊತ್ತಿಲ್ಲ, ನಿನ್ನ ಹತ್ರ ಎಷ್ಟು ದುಡ್ಡಿದ್ರೆ ಹೇಗೆ ಉಪಯೋಗಿಸ್ಕೊಳ್ಬೇಕು ಅಂತ ಗೊತ್ತಿಲ್ಲ ಅಂದರೆ ಏನು ಪ್ರಯೋಜನ ಅಂತ ಹೇಳಿ ಬೈದು ವಾಪಸ್ ಆ ಹುಡುಗನ್ನ ಕಳಿಸ್ತಾನೆ. ಇದರಿಂದ ನಮಗೇನು ತಿಳಿಯುತ್ತೆ ಅಂದರೆ, ಅವಕಾಶಗಳು ಬಂದಾಗಲೇ ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಬೇಕು, ಅವಕಾಶಗಳೇ ಸರಿಯಾಗಿ ಬರಬೇಕು ಅಂತ ಯಾವತ್ತೂ ಕೂಡ ಕಾಯ್ಕೊಂಡು ಕೂರಬಾರ್ದು.